ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಎಲ್ಲರೂ ಇಷ್ಟಪಡುವಂಥದ್ದು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ಸ್ಟ್ರೀಟ್ ಸ್ಟೈಲು ನಾನು ಪಾವ್ ಭಾಜಿ ಮಾಡ್ತಾಯಿದ್ದೀನಿ. ಈ ಪಾವ್ ಭಾಜಿ ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥದ್ದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ತಕ್ಷಣ ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಟೀ ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಚೆನ್ನಾಗಿ ಮೆಲ್ಟ್ ಆಗಬೇಕು, ಎಣ್ಣೆನೂ ಬಿಸಿ ಆಗಬೇಕು. ನೋಡಿ ಬಟರ್ ಎಲ್ಲ ಮೆಲ್ಟ್ ಆಗಿದೆ. ಇವಾಗ 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೋಡಿ ಈ ಥರ ಹಾಕೋತಾ ಇದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಈರುಳ್ಳಿನ ಬಟರ್ ಮತ್ತು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಈರುಳ್ಳಿ ಹುರಿಲಿ. ಈರುಳ್ಳಿ ಫ್ರೈ ಆಗೋವರೆಗೂ ನಾವಿಲ್ಲಿ ಹಸಿಮೆಣಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 2 ಇಂಚಷ್ಟು ಶುಂಠಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಮೂರೂ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಅಂದರೆ ಫುಲ್ ಫೈನ್ ಪೇಸ್ಟು ಬೇಡ, ಜಾಸ್ತಿ ತರಿಯಾಗಿ ಇರೋದು ಬೇಡ, ಆ ಥರ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ. ಹಾಗೆ ಈರುಳ್ಳಿನೂ ಚೆಕ್ ಮಾಡ್ಕೊಳ್ಳೋಣ. ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿನೂ ಕೂಡ. ನಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ನಿಮ್ಗೇನಾದರೂ ಮಾಡೋಂಗಿದ್ರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇವಾಗ ಕೆಂಪಗಾಗಿದೆ ಈರುಳ್ಳಿ ಕೂಡ, ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿದು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ಸ್ಟ್ರೀಟ್ ಸ್ಟೈಲ್ ಅಂದಮೇಲೆ ಸಖತ್ತಾಗಿರಬೇಕು, ಖಾರವಾಗಿ ಇದ್ರೇ ಪಾವ್ ಭಾಜಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥದ್ದು. 15 ನಿಮಿಷದಲ್ಲೇ ನೀವು ಪಾವ್ ಭಾಜಿನ ರೆಡಿ ಮಾಡ್ಕೋಬೋದು. ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ. 1 ಕ್ಯಾಪ್ಸಿಕಮು, 2 ಕ್ಯಾರೆಟು, ಒಂದು ಹಾಫ್ ಕ್ಯಾಬೇಜ್ ತೊಗೊಂಡಿದ್ದೀನಿ. ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಮೊದಲಿಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಮೊದಲು ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ, ಆಯಿಲಲ್ಲಿ ಮಿಕ್ಸ್ ಆದರೆ ನೀಟಾಗಿ. ಮೊದಲು ಅದಕ್ಕೆ ನಾವು ಕ್ಯಾಪ್ಸಿಕಮ್ನ ಹುರ್ಕೋತಾ ಇದ್ದೀವಿ. ಪ್ರತಿಯೊಂದು ಟ್ರಿಕ್ಸ್ನ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ನೋಡಿ, ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ದಪ್ಪ ಇರುವಂಥದ್ದು 3 ಫುಲ್ ರೆಡ್ ಆಗಿರಬೇಕು ಫ್ರೆಂಡ್ಸ್. ಟೊಮೊಟೊನ 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಟ್ಯಾಂಗಿಯಾಗಿ ಇರುತ್ತೆ, ಟ್ಯಾಂಗಿ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸೇಮ್ ಸ್ಟ್ರೀಟ್ ಸ್ಟೈಲ್ ಬೇಕು ಅಂದರೆ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿಯೇ ಮಾಡಿ. ನೀವು ಅಲ್ಲಿ ಹೊರಗಡೆ ಹೋಗಿ ಏನು ತಿಂತೀರೋ ಅದಕ್ಕಿಂತಲೇ ಚೆನ್ನಾಗೇ ಇರುತ್ತೆ ಹೊರತಾಗಿ ನಿಮಗೆ ಟೇಸ್ಟಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಲ್ಲ, ಟೊಮೊಟೊ ಸ್ವಲ್ಪ ಮೆಲ್ಟ್ ಆಗಬೇಕು. ಇದು ಕ್ಯಾಪ್ಸಿಕಮ್ ಜೊತೆ ಟೊಮೊಟೊ ಎಲ್ಲ ಫುಲ್ ಮೆಲ್ಟ್ ಆಗಬೇಕು ಫ್ರೆಂಡ್ಸ್. ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪನ್ನ ಇವಾಗ ನಾನು ಸ್ವಲ್ಪನೇ ಸೇರಿಸ್ಕೋತಾ ಇದ್ದೀನಿ, ಮತ್ತು ಮುಂದೆ ನಾನು ಹಾಕೋತೀನಿ. ಇವಾಗ ಟೊಮೊಟೊ ಸ್ವಲ್ಪ ಕರಗಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡಿ ಫ್ರೆಂಡ್ಸ್, ಮೆತ್ತಗಾಗಲಿ ಎಲ್ಲನೂ. ನೋಡಿ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಟೊಮೊಟೊ ಎಲ್ಲ ಮೆತ್ತಗಾಗಿ ಸ್ಟಾರ್ಟ್ ಆಗಿದೆ. ಇನ್ನೂ ಮೆತ್ತಗಾಗಬೇಕು. ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ಹಂಗೆ ತರಕಾರಿನ. ನಿಮಗೆ ಇದೇ ತರಕಾರಿ ಅಂತ ಏನಿಲ್ಲ ಫ್ರೆಂಡ್ಸ್. ನಿಮಗೆ ಯಾವ ತರಕಾರಿ ಇಷ್ಟನೋ, ನಿಮ್ಮ ಮಕ್ಕಳು ಯಾವ ತರಕಾರಿ ತಿಂತಾರೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಬೇಸಿಕ್ ಇಲ್ಲಿ ಪಾವ್ ಭಾಜಿಗೆ ಏನು ಬೇಕು ಅಂತ, ಬೇಸಿಕ್ ಏನು ಕಂಪಲ್ಸರಿ ಬೇಕೇ ಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಎಡಿಷನ್ ತರಕಾರಿ ಏನಾದರೂ ಇಷ್ಟ ಇದ್ದರೆ ನೀವು ಹಾಕೋಬೋದು. ನೋಡಿ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಸೈಡಲ್ಲಿ. ಈ ಟೈಮಲ್ಲಿ ಅರಿಶಿನ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಫ್ರೆಂಡ್ಸ್. ಇದು ಖಾರ ಇರಲ್ಲ, ಜಸ್ಟ್ ಕಲರ್ಗೋಸ್ಕರ. ಆಮೇಲೆ ಇದು ಪಾವ್ ಭಾಜಿ ಮಸಾಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ 2 ಇವಾಗ 3 ಟೀ ಸ್ಪೂನಷ್ಟು ನಾನು ಪಾವ್ ಭಾಜಿ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಆಮೇಲೆ ಹಾಕ್ತೀವಿ, ಇವಾಗ ಹಾಕೋದು ಬೇಡ. ಸದ್ಯಕ್ಕೆ ಇದನ್ನು ಮಾತ್ರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ತಾನೇ ಇರಬೇಕು ನಾವು. ನೋಡ್ತಾ ಇರ್ಬೋದು, ಒಂದು 5 ನಿಮಿಷ ಬಿಡಿ ಫ್ರೆಂಡ್ಸ್ ಇದನ್ನು. ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದಾಗ ಒಂದು ಚೂರು ನೀರು ಹಾಕ್ಕೊಳ್ಳಿ. ಚೂರು ನೀರು ಅಂದರೆ ಎಷ್ಟು, ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ಮಸಾಲೆ ಎಲ್ಲ ಕೆಳಗಡೆ ಅಂಟ್ಕೋಬಾರ್ದು, ಅದಕ್ಕೋಸ್ಕರ. ನೋಡಿ
ಗ್ರೇವಿ ಥರ ಆಗಿದೆಯೋ ಇಲ್ವೋ. ಇವಾಗ ಈ ಟೈಮಲ್ಲಿ ಒಂದು 2 ನಿಮಿಷ ಆದಮೇಲೆ, ಗ್ರೇವಿ ಒಂದು 2 ನಿಮಿಷ ಕುದ್ಮೇಲೆ ತರಕಾರಿ ಆ್ಯಡ್ ಮಾಡ್ಕೊಂಬಿಡೋಣ, ಮಿಕ್ಕಿ ತರಕಾರಿಗಳನ್ನೆಲ್ಲ. ನೋಡಿ ಎಣ್ಣೆನೂ ಬಿಟ್ಕೊಂಡಿದ್ದೆ ಗ್ರೇವಿಯಲ್ಲಿ. ಇವಾಗ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ, ಗೋಬಿ ಅಂತಾರೆ ಫ್ರೆಂಡ್ಸ್ ಇದನ್ನು. ಎಲ್ಲ ತರಕಾರಿನೂ ನೀಟಾಗಿ ತೊಳೆದು ಕಟ್ ಮಾಡಿ ಹಾಕಿ ಫ್ರೆಂಡ್ಸ್, ಹಂಗೆ ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಆಲೂಗಡ್ಡೆನೂ ತೊಗೊಂಡಿದ್ದೀನಿ, 2 ಆಲೂಗಡ್ಡೆ. ಆಮೇಲೆ ಬಟಾಣಿ, ಬೀನ್ಸು ಎಲ್ಲನೂ ಒಂದೊಂದು ಬಟ್ಲಷ್ಟು ತೊಗೊಂಡಿದ್ದೀನಿ ತರಕಾರಿನ ಫ್ರೆಂಡ್ಸ್. ಇನ್ನೊಂದು, ಇಲ್ಲಿ ತರಕಾರಿನ ಇನ್ನೂ ಸಣ್ಣ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ದಪ್ಪನೇ ಇಟ್ಟಿದ್ದೀನಿ ತರಕಾರಿನ, ಯಾಕಂದರೆ ಮುಂದೆ ನಾನು ಸ್ಮ್ಯಾಶ್ ಮಾಡ್ತೀನಲ್ಲ ಅದಕ್ಕೆ ಫ್ರೆಂಡ್ಸ್. ನೀವು ಬೇಕು ಒಂದು ಇವಾಗ ನಾನು ದಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಜಾಸ್ತಿ ಕಷ್ಟ ಬೇಡ, ಶ್ರಮ ಬೇಡ ಅನ್ನೋರು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಜಾಸ್ತಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಒಂದು ಸ್ಪೂನ್ ತುಂಬ ಬಟರ್ ಹಾಕ್ಕೊಳ್ಳಿ. ಬಟರ್ ಮಾತ್ರ ಈ ಪಾವ್ ಭಾಜಿಗೆ ತುಂಬ ಇಂಪಾರ್ಟೆಂಟು. ಎಷ್ಟು ಬಟರ್ ಹಾಕ್ತಿರೋ ನಿಮಗೆ ಸ್ಟ್ರೀಟ್ ಸ್ಟೈಲು ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ನೀವು ಹೊರಗಡೆ ಹೋಗಿ ಯಾವ ಥರ ತಿಂತಿರೋ ಸೇಮ್ ಅದೇ ಸ್ಟೈಲಲ್ಲೇ ನಿಮಗೆ ಬೇಕು ಅಂದರೆ ಬಟರ್ ಮಾತ್ರ ಜಾಸ್ತಿ ಬೇಕೇ ಬೇಕು. ಇವಾಗ ಎಲ್ಲನೂ ಬಟರ್ ಹಾಕಿದ್ಮೇಲೆ ಒಂದು ಸರ್ತಿ ಎಲ್ಲ ತರಕಾರಿನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಸಾಲೆ ಎಲ್ಲ ತರಕಾರಿಗೂ ಹೊಂದ್ಕೋಬೇಕು. ಒಂದು 2 ನಿಮಿಷ ಬಿಟ್ಬಿಡಿ ತರಕಾರಿನ ಹಂಗೆ ಕುದಿಯೋಕ್ಕೆ, ಎಲ್ಲ ಮಸಾಲೆಯಲ್ಲಿ ಕುದೀಲಿ. ನೋಡಿ ಇವಾಗ ಆಯಿಲೆಲ್ಲ ಸಪ್ರೇಟ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು ನೀವು ಸೈಡಲ್ಲೆಲ್ಲ. ಇವಾಗ ಈ ಟೈಮಲ್ಲಿ ನೀರು ಹಾಕ್ಕೊಳ್ಳೋಣ. ನೀರು ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ತರಕಾರಿ ಮುಳುಗಿ ಮೇಲೆ ಒಂದು 1/2 ಇಂಚಷ್ಟು ನೀರು ನಿಂತ್ಕೋಬೇಕು ಫ್ರೆಂಡ್ಸ್, ಅಷ್ಟೇ ಹಾಕ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ತರಕಾರಿ ಮುಳುಗಿಬಿಟ್ಟು ಇವೇನು ತರಕಾರಿ ಹಾಕ್ಕೊಂಡಿರ್ತಿರಲ್ಲ ಅದ್ರ ಮೇಲೆ ಒಂದು 1/2 ಇಂಚಷ್ಟು ನೀರು ನಿಂತ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಏನಾಗುತ್ತಂದರೆ ಗ್ರೇವಿ ಭಾಜಿದು ಗ್ರೇವಿ ಏನು ಇರುತ್ತಲ್ಲ ಫುಲ್ಲು ತೆಳ್ಳಗಾಗ್ಬಿಡುತ್ತೆ. ಆಮೇಲೆ ಆ ಟೇಸ್ಟ್ ನಮಗೆ ಬರಲ್ಲ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಸ್ಟ್ರೀಟ್ ಸ್ಟೈಲು ಪಾವ್ ಭಾಜಿ ಬೇಕು ಅಂದರೆ ಪರ್ಫೆಕ್ಟಾಗಿ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಪೂರ್ತಿ ವಿಡಿಯೋನ ನೋಡಿ ಆವಾಗಲೇ ನೀವು ಮಾಡ್ಬೋದು. ಪಾವ್ ಭಾಜಿ ಮಾಡಿ ಇವಾಗ ಎಲ್ಲಪ್ಪ ಅಷ್ಟೊಂದು ಕಷ್ಟ ತೊಗೊಂಡು ಎಲ್ಲಿ ಮಾಡೋದು ಅನ್ಕೋತಾ ಇರ್ಬೋದು ನೀವು. ಮನೇಲಿರೋ ತರಕಾರಿಲಿ ನಿಮ್ಗೆ ಏನು ತರಕಾರಿ ಮನೇಲಿದೆಯೋ ಇರೋ ತರಕಾರಿಲೇ ನೀವು ಟೇಸ್ಟಿಯಾಗಿರುವಂಥ ಪಾವ್ ಭಾಜಿನ ಮನೇಲೇ ಮಾಡ್ಬೋದು. ಸಿಂಪಲ್ಲಾಗಿದೆ, ಏನು ಕಷ್ಟ ಏನಿಲ್ಲ ಫ್ರೆಂಡ್ಸ್. ಜಸ್ಟ್ ಒಂದು 15 ಮಿನಿಟ್ಸಲ್ಲೇ ಮಾಡ್ಕೊಳ್ಳುವಂಥದ್ದು. ನೋಡ್ತಾ ಇರ್ಬೋದು ನೀವು, ಮೇಲೆ ಸ್ವಲ್ಪ ಬಬಲ್ಸ್ ಬರೋ ಸ್ಟಾರ್ಟ್ ಆಗಿದೆ, ಕುದೀತಾ ಇದೆ. ಇವಾಗ ಒಂದು ಸರ್ತಿ ನೀಟಾಗಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡೋಣ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಫ್ರೆಂಡ್ಸ್ ನಾವು ಇದನ್ನು ಎಷ್ಟು ವಿಸಿಲ್ ಹೊಡಿಸ್ಬೇಕಂದ್ರೆ ಒಂದು 8 ರಿಂದ 9 ವಿಸಿಲ್ ಹೊಡಿಸ್ಕೋಬೇಕಾಗುತ್ತೆ. ಯಾಕಂದರೆ ತರಕಾರಿ ಬೇಗ ಬೇಯಲ್ಲ, ನಮಗೆ ಫುಲ್ಲು ತರಕಾರಿ ಸ್ಮ್ಯಾಶ್ ಆಗಬೇಕು. ಅದಕ್ಕೆ 8 ರಿಂದ 9 ವಿಸಿಲ್ ಹೊಡಿಸ್ಕೊಳ್ಳೇಬೇಕು ನಾವು. ಆವಾಗಲೇ ಪರ್ಫೆಕ್ಟಾಗಿ ನಮಗೆ ಪಾವ್ ಭಾಜಿದು ಗ್ರೇವಿ ಕರೆಕ್ಟಾಗಿ ಆಗುತ್ತೆ. ನೋಡಿ 9 ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಫುಲ್ ವಿಸಿಲೆಲ್ಲ ತಣ್ಣಗಾಗೋವರೆಗೂ ಬಿಟ್ಟಿದ್ದೀನಿ. ಇವಾಗ ವಿಸಿಲ್ದು ಹೋಗಿದೆ, ನೋಡ್ತಾ ಇದ್ದೀರಾ ನೀವು. ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ, ಎಲ್ಲ ತರಕಾರಿ ಮೇಲೇ ತೇಲ್ತಾ ಇದೆ. ನೋಡ್ತಾ ಇದ್ದೀರಾ ಯಾವ ಥರ ಕಲರ್ ಬಂದಿದೆ ಅಂತ. ಇವಾಗ ತರಕಾರಿ ಎಲ್ಲ ಈ ಥರ ಇದೆಯಲ್ಲ, ಇದನ್ನು ನಾವು ಒಂದು ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಅದರಿಂದ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬೋದು. ನಾನು ಸ್ಪೂನ್ ಸಹಾಯದಿಂದನೇ ಮಾಡ್ಕೋತಾ ಇದ್ದೀನಿ. ನೋಡಿ ಸೇಮ್ ಸ್ಟ್ರೀಟಲ್ಲಿರುವಂಥ ಭಾಜಿ ಆಗಿದೆಯೋ ಇಲ್ವೋ ನೋಡಿ ಫ್ರೆಂಡ್ಸ್. ಸ್ವಲ್ಪ ತರಕಾರಿ ಕಾಣಿಸ್ಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಸ್ಟ್ರೀಟ್ ಸ್ಟೈಲ್ ಥರ. ಫುಲ್ಲು ಸ್ಮ್ಯಾಶ್ ಮಾಡಿ ಗಂಜಿ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಂದಿದೆ ನೋಡಿ ಗ್ರೇವಿ ಈ ಥರ ಆಗಿದೆ, ಸಾಕು, ಇದಕ್ಕಿಂತ ಜಾಸ್ತಿ ನಾನು ಮಾಡ್ಕೊಳ್ಳೋಕೆ ಹೋಗಲ್ಲ. ಇವಾಗ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟಿದ್ದೀನಿ, ಸ್ವಲ್ಪ ಕುದೀಲಿ. ಇದು ಕುದಿಯೋವರೆಗೂ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 2 ಟೀ ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ. ನೋಡಿ 2 ಟೀ ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ. ಏನು ಇಷ್ಟೊಂದು ಬಟರ್ ಹಾಕ್ತಾಯಿದ್ದೀರ ಅಂತ ಅಂದ್ಕೋಬೋದು ನೀವು. ಈ ಪಾವ್ ಭಾಜಿಗೆ ಮೇನ್ ಹೇಳಿದ್ನಲ್ಲ ಆವಾಗಲೇ ನಿಮಗೆ, ನಾನು ಮಾಡ್ತಾ ಇರೋದು ಸ್ಟ್ರೀಟ್ ಸ್ಟೈಲು, ಅದಕ್ಕೆ ಬಟರ್ ಸ್ವಲ್ಪ ಜಾಸ್ತಿನೇ ಬೇಕು. ನೋಡಿ ಬಟರ್ ಎಲ್ಲ ಮೆಲ್ಟ್ ಆದಮೇಲೆ ತಿರ್ಗಾ 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳುವಾಗ ಗ್ಯಾಸ್ ಮಾತ್ರ ಫುಲ್ ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಸೀದೋಗುತ್ತೆ. ನೋಡಿ ಚಿಲ್ಲಿ ಪೌಡ್ರ್ ಮಿಕ್ಸ್ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿಕೊಂಡು ಈ ಬಟರ್ದು ಮತ್ತು ಚಿಲ್ಲಿದು ಏನು ಮಿಕ್ಸರ್ ಇರುತ್ತಲ್ಲ, ನಾನು ಪಾವ್ ಭಾಜಿದು ಏನು ಭಾಜಿ ಇರುತ್ತಲ್ಲ ಅದರೊಳಗಡೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಗ್ರೇವಿ ಒಗ್ಗರಣೆ ಪ್ಯಾನಲ್ಲೂ ಹಾಕ್ಕೊಂಡು ಮಿಕ್ಕಿರೋದನ್ನು ಅದೇನು ಬಟರು ಎಣ್ಣೆ ಎಲ್ಲ ಏನಿದೆಯಲ್ಲ ಫ್ರೆಂಡ್ಸ್ ಎಲ್ಲ ಅದ್ರೊಳಗಡೆ ಹಾಕ್ಕೊಂಬಿಡೋಣ.
ಇವಾಗ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ನೋಡಿ ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಕುದಿಯುವಾಗ ಸ್ವಲ್ಪ ಹುಷಾರಾಗಿರಿ, ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ಫ್ರೆಶ್ ಆಗಿರುವಂಥ ಎಷ್ಟು ಸಾಧ್ಯನೋ ಅಷ್ಟು ಕೊತ್ತಂಬರಿ ಹಾಕಿ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ತೊಳೆದು ಕಟ್ ಮಾಡಿರುವಂಥ ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ನೀವು, ಕುದೀತಾ ಇದೆ ಇನ್ನು ಗ್ರೇವಿ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಹಾಫ್ ಲೆಮನ್ನ ನಾನು, ಇದು ದಪ್ಪ ಇರೋ ಲೆಮನ್ ಇದೆ ಫ್ರೆಂಡ್ಸ್, ಹಾಫ್ ಹಾಕ್ಕೊಂಡಿದ್ದೀನಿ. ಸಣ್ಣದಿದ್ದರೆ ಒಂದು ಫುಲ್ ಲೆಮನ್ ಹಾಕ್ಕೊಳ್ಳಿ. ಇವಾಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಲೆಮನ್ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಮೇಯ್ನ್ ನಿಮಗೆ ಟಿಪ್ ಹೇಳ್ತೀನಿ ಫ್ರೆಂಡ್ಸ್, ಲೆಮನ್ ಹಾಕಿದ ತಕ್ಷಣ ಗ್ಯಾಸ್ ಮಾತ್ರ ಆಫ್ ಮಾಡಿಬಿಡಬೇಕು. ಇಲ್ಲಾಂದರೆ ನೀವು ಲೆಮನ್ ಹಾಕಿ ಕುದಿಸಿದ್ರೆ ಗ್ರೇವಿ ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿರೋದು ವೇಸ್ಟ್ ಆಗಿಬಿಡುತ್ತೆ. ಲೆಮನ್ ಹಾಕೋಕ್ಕಿಂತ ಮುಂಚೆ ಗ್ಯಾಸ್ ಆಫ್ ಮಾಡಿಕೊಂಡೆ ಲೆಮನ್ ಹಾಕ್ಕೊಳ್ಳಿ. ನೋಡಿ ಇವಾಗ ನಮ್ಮ ಗ್ರೇವಿ ರೆಡಿ ಇದೆ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ಇವಾಗ ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಗ್ರೇವಿ ರೆಡಿಯಾಗಿದೆ. ಇದನ್ನು ಎತ್ತಿಟ್ಕೊಂಡ್ಬಿಡೋಣ ಗ್ರೇವಿನ. ಇವಾಗ ಒಂದು ಹಂಚಿಟ್ಕೊಂಡಿದ್ದೀನಿ. ಹಂಚು ಬಿಸಿ ಆಗೋವರೆಗೂ ಬ್ರೆಡ್ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಮಧ್ಯೆಯಿಂದ ಕಟ್ ಮಾಡ್ಕೋಬೇಕು. ಎಲ್ಲ ಬ್ರೆಡ್ನು ಸೇಮ್ ಇದೇ ಪ್ರೊಸೆಸ್ಸಲ್ಲೇ ಕಟ್ ಮಾಡ್ಕೊಳ್ಳಿ. ಮಧ್ಯದಿಂದ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ಎಲ್ಲ ಬ್ರೆಡ್ನು ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಬಟರ್ ಹಾಕೋತಾ ಇದ್ದೀನಿ. ನೋಡಿ ಬಟರ್ ಹಾಕೋತಾ ಇದ್ದೀನಿ, ಮೆಲ್ಟ್ ಆಗಲಿ ಬಟರ್ ಇದು. ನೋಡಿ ಬಟರ್ ಮೆಲ್ಟ್ ಆದ ತಕ್ಷಣ ಮೆಲ್ಟ್ ಆದ ತಕ್ಷಣ ಇನ್ನೊಂದು ಸ್ವಲ್ಪ ಬಟರ್ ಬೇಕು ಅನ್ನಿಸ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಬಟರ್ ಕೂಡ. ಇವಾಗ ಒಂದು ಸ್ವಲ್ಪ ನಾವು ಪಾವ್ದು ಏನು ಭಾಜಿ ಇದೆಯಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಡೋಣ. ಬಟರ್ ಜೊತೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಅದು ಸ್ಟ್ರೀಟಲ್ಲಿ ಅಂದರೆ ಅದೇ ಪ್ಯಾನಲ್ಲೇ ಭಾಜಿ ಮಾಡ್ತಾರೆ, ಅದೇ ಪ್ಯಾನಲ್ಲೇ ಬ್ರೆಡ್ನು ಬಿಸಿ ಮಾಡ್ತಾರೆ. ಆವಾಗ ಅದ್ರ ಫ್ಲೇವರ್ ಅದಕ್ಕೆ ಅಂಟ್ಕೊಂಡಿರುತ್ತೆ ಫ್ರೆಂಡ್ಸ್. ನಾವಿಲ್ಲಿ ಸಪ್ರೇಟಾಗಿ ಬ್ರೆಡ್ನ ಬಿಸಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿನ ಹಾಕಿದ್ರೇ ಸೇಮ್ ಆ ಸ್ಟ್ರೀಟಲ್ಲಿ ತಿರೋ ಫೀಲಿಂಗೇ ನಮಗೆ ಬರುತ್ತೆ. ಅದಕ್ಕೋಸ್ಕರ ನೋಡಿ ಬಟರ್ ಬಿಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗಬೇಕು ಬಟರ್ ಕೂಡ, ಬ್ರೆಡ್ ಕೂಡ. ಇವಾಗ ಟರ್ನ್ ಮಾಡ್ಕೊಳ್ಳೋಣ ಬ್ರೆಡ್ನ. ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇವಾಗ ಇದ್ರ ಮೇಲೆ ಒಂದು ಚೂರು ಕೊತ್ತಂಬರಿನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಕೊತ್ತಂಬರಿ ಹಾಕಿ ಫೋಲ್ಡ್ ಮಾಡ್ಕೊಂಬಿಡಿ. ಇವಾಗ ಎರಡೂ ಕಡೆಯಿಂದ ನೀಟಾಗಿ ಬ್ರೆಡ್ನು ರೋಸ್ಟ್ ಮಾಡ್ಕೊಳ್ಳಿ. ಎರಡು ಕಡೆಯಿಂದ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒತ್ತಿ ನೋಡಿ ಈ ಕಡೆ ಆಗಿದೆ, ತಿರ್ಗಾ ಈ ಕಡೆ ಇಷ್ಟು ಮಾಡ್ಕೊಂಬಿಡಿ. ಇವಾಗ ಆಗಿದೆ. ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಯಾವ ಪ್ಲೇಟಲ್ಲಿ ಸರ್ವ್ ಮಾಡ್ಕೋಬೇಕೋ ಆ ಪ್ಲೇಟಲ್ಲಿ ನಾನು ಹಾಕೋತಾ ಇದ್ದೀನಿ ಬ್ರೆಡ್ಗಳನ್ನ. ಇವಾಗ ಇದಕ್ಕೆ ಗ್ರೇವಿ ಮತ್ತು ಕೊತ್ತಂಬರಿ, ನಿಂಬೆಹಣ್ಣು ಹಾಕ್ಕೊಂಡು ಮತ್ತು ಈರುಳ್ಳಿ ಕೊತ್ತಂಬರಿ ಹಾಕ್ಕೊಂಡು ಬಟರು, ಆ ಗ್ರೇವಿಗೆ ಬಟರ್ ಹಾಕ್ಕೊಂಡು ಈರುಳ್ಳಿ ಕೊತ್ತಂಬರಿ ಹಾಕಿ ನಾನು ಸರ್ವ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ. ನೋಡೋಕ್ಕೆ ಮಾತ್ರ ಕಲರ್ಫುಲ್ ಅಲ್ಲ ಫ್ರೆಂಡ್ಸ್, ತಿನ್ನೋಕ್ಕೂ ಸೇಮ್ ನೀವು ಹೋಗಿ ಸ್ಟ್ರೀಟಲ್ಲಿ ತಿನ್ನೋ ಥರನೇ ಇರುತ್ತೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.